ನಮಸ್ತೆ ಸರ್. ಇವತ್ತು ಜುಲೈ 26ನೇ ತಾರೀಕು ಛತ್ರಪತಿ ಶಾಹು ಮಹಾರಾಜರವರ ಜನ್ಮ ದಿನಾಚರಣೆ ಇದೆ. ಹಾಗಾಗಿ ಶಾಹು ಮಹಾರಾಜರವರ ಸಾಮಾಜಿಕ ಕೊಡುಗೆಗಳು ಏನೇನು ಸರ್ ಸ್ವಲ್ಪ ವಿವರಿಸಿ ಸರ್. ನಮಸ್ಕಾರ. ಇವತ್ತು ನಿಜವಾಗ್ಲೂ ಕೂಡ ಭಾಳ ಜನನೆಚ್ಚುವಂಥ ಒಂದು ವಿಚಾರವನ್ನು ನೀವು ಚರ್ಚೆ ಮಾಡಲಿಕ್ಕೆ ಪ್ರಶ್ನೆಯನ್ನೇ ಎತ್ತಿದ್ದೀರಾ. ಭಾಳ ಮೆಚ್ಚುವಂಥ ವಿಚಾರ ಇದು. ನಿಜವಾಗ್ಲೂ ಕೂಡ ಶಾಹು ಮಹಾರಾಜರವರ 150ನೇ ಜನ್ಮದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಾನು ಅವರಿಗೆ ಮೊದಲನೇದಾಗಿ ಜನ್ಮದಿನೋತ್ಸವದ ಶುಭಾಶಯಗಳನ್ನ ತಿಳಿಸಲು ಇಷ್ಟಪಡ್ತೇನೆ. ಶಾಹು ಮಹಾರಾಜರವರು ಭಾರತ ದೇಶ ಕಂಡಂಥ ಒಬ್ಬ ಅಪ್ರತಿಮ ಸಾಮಾಜಿಕ ಪರಿವರ್ತಕ. ನಿಜವಾಗ್ಲೂ ಕೂಡ ಶಾಹು ಮಹಾರಾಜರವರು ಒಂದು ಕಾಲಘಟ್ಟದಲ್ಲಿ ಈ ಭಾರತ ದೇಶಕ್ಕೆ ಮೀಸಲಾತಿ ಅಂತಕ್ಕಂಥ ಒಂದು ಹೊಸ ಪದವನ್ನು ಹುಟ್ಟುಹಾಕಂಥ ಮಹಾರಾಜ. ಅವರು ಮಹಾರಾಷ್ಟ್ರದ ಕೊಲ್ಲಾಪುರ ಪ್ರಾಂತ್ಯವನ್ನು ಆಳ್ವಿಕೆ ಮಾಡಿದಂಥ ಒಬ್ಬ ಸಾಮಂತ ರಾಜ. ನಿಜವಾಗ್ಲೂ ಕೂಡ ಅವರು ಮೀಸಲಾತಿ ಅಂತಕ್ಕಂಥ ಪರಿಕಲ್ಪನೆಯನ್ನು ಮೊದಲು ಸೃಷ್ಟಿ ಮಾಡಿದವರು ಶಾಹು ಮಹಾರಾಜರವರು. 50% ಮೀಸಲಾತಿಯನ್ನು ಶೂದ್ರರಿಗೆ, ಹಿಂದುಳಿದ ಸಮುದಾಯದವರಿಗೆ ಕೊಡುವ ಮೂಲಕ ಭಾರತ ದೇಶದಲ್ಲಿ ಎಲ್ಲರಿಂದಲೂ ಕೂಡ ತಿರಸ್ಕೃತವಾಗಿರ್ತಕ್ಕಂಥ ಸಮಾಜವನ್ನು ಪುರಸ್ಕಾರ ಮಾಡುವ ಮೂಲಕ ಅವರಿಗೆ ಶಿಕ್ಷಣವನ್ನು ಕೊಟ್ಟವರು, ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕೊಟ್ಟವರು. ಮೊದಲನೇದಾಗಿ ಅವರನ್ನು ಅರಮನೆಗೆ ಕರೆಸಿ ಅವರಿಗೆ ಆತಿಥ್ಯವನ್ನು ಕೊಡುವ ಮೂಲಕ ಒಂದು ಸಾಮಾಜಿಕ ಪರಿವರ್ತನೆಗೆ ಒಂದು ನಾಂದಿ ಆಡ್ತಾರೆ. ಅವರೇ ಅಂದಿನ ಕಾಲಘಟ್ಟದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಕೂಡ ಅವರು ಮೊದಲನೇ ಸಾರಿ ವೀಸಾ ಮಾಡಿಸ್ಕೊಟ್ಟವರು, ಫಾರಿನ್ನಲ್ಲಿ ಓದಲಿಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಶಾಹು ಮಹಾರಾಜರವರು. ಅವ್ರನ್ನ ನಿಜವಾಗ್ಲೂ ಕೂಡ ಈ ನಾಡಿನ ಶೂದ್ರರು ಎಂದೂ ಮರೆಯುವಾಗಿಲ್ಲ. ಏಕೆಂದರೆ ಇವತ್ತು ಸಂವಿಧಾನದಲ್ಲಿ ಮೀಸಲಾತಿಯನ್ನು ಅಳವಡಿಸಿದ್ದಾರೆ ಅಂತ ಹೇಳಿದ್ರೆ ಅದು ಒಂದು ಶಾಹು ಮಹಾರಾಜರವರ ಕಲ್ಪನೆ. ಅದು ಕೊಲ್ಲಾಪುರ ಪ್ರಾಂತ್ಯದಲ್ಲಿ 50% ಮೀಸಲಾತಿಯನ್ನು ಕೊಡುವ ಮೂಲಕ ಎಲ್ಲ ಸಮುದಾಯಗಳನ್ನು ಕೂಡ ಆಡಳಿತ ಪ್ರಕ್ರಿಯೆಯಲ್ಲಿ ತರ್ತಾರೆ. ಇದೇ ಕಾಲಘಟ್ಟದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ 75% ಮೀಸಲಾತಿಯನ್ನು ಕೊಡುವ ಮೂಲಕ ಸಾಮಾಜಿಕ ಕ್ರಾಂತಿಗೆ ನಾಂದಿ ಆಡ್ತಾರೆ. ನಿಜವಾಗ್ಲೂ ಕೂಡ ಶಾಹು ಮಹಾರಾಜರವರು ಮಾಡಿರ್ತಕ್ಕಂಥ ಎಂತೆಂಥ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಮೌಢ್ಯ ವಿರೋಧಿ ಚಳುವಳಿಯನ್ನು ಕಟ್ಟಿದ್ದಾರೆ. ಅವರು ಮತ್ತು ಈ ಬ್ರಾಹ್ಮಣವಾದ ಚಳುವಳಿಯ ಒಂದು ವಿರುದ್ಧವಾಗಿ ಅವರ ಸಾಮಾಜಿಕ ಪರಿವರ್ತನೆ ಚಳುವಳಿಯನ್ನು ಕಟ್ಟುವ ಮೂಲಕ ಅವರು ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿದ್ದಾರೆ ಅಂತಂದರೆ, ಅವರ ಅರಮನೆ ಪಕ್ಕದಲ್ಲೇ ಶೂದ್ರರ ಕೈಲಿ ಒಂದು ಹೋಟೆಲನ್ನು ಉದ್ಯಮವನ್ನು ಸ್ಥಾಪನೆ ಮಾಡಿ ಅವರ ಹೋಟೆಲ್ನಲ್ಲಿ ಫಸ್ಟ್ ತಾವೇ ಹೋಗಿ ಊಟ ತಿಂಡಿ ಕಾಫಿ ಟೀಯನ್ನು ಸವಿಯುವ ಮೂಲಕ ಒಂದು ಜಾತಿಯ ರಹಿತ ಸಮಾಜವನ್ನು ಕಟ್ಟಬೇಕು, ಜಾತ್ಯತೀತ ಸಮಾಜವನ್ನು ಕಟ್ಟಬೇಕು ಅಂತೇಳಿ ಶಾಹು ಮಹಾರಾಜರವರು ಈ ದೇಶಕ್ಕೆ ಒಂದು ಹೊಸ ಇತಿಹಾಸವನ್ನು ಬರೀತಾರೆ. ಇವತ್ತು ಕೂಡ ಛತ್ರಪತಿ ಶಾಹು ಮಹಾರಾಜರವರನ್ನು ನಿಜವಾಗ್ಲೂ ಕೂಡ ನಾವು ಎಂದೂ ಮರಲಿಕ್ಕಾಗೋದಿಲ್ಲ. ಈ ಶೂದ್ರರು, ಬಡವರು, ದಲಿತರು, ಹಿಂದುಳಿದವರು ಶಾಹು ಮಹಾರಾಜರವರನ್ನ ನೆನೆಸ್ಕೊಳ್ಬೇಕು. ಇವತ್ತು ಮೀಸಲಾತಿಯ ಫಲಾನುಭವಿಗಳೆಲ್ಲರೂ ಒಂದಿನ ಶಾಹು ಮಹಾರಾಜರವರು ಕೊಟ್ಟಿರ್ತಕ್ಕಂಥ ಆ ಮೀಸಲಾತಿಯಿಂದಲೇ ಸಂವಿಧಾನದೊಳಗಡೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಸೇರ್ಪಡೆ ಮಾಡುವ ಮೂಲಕ ಎಲ್ಲ ಸಮಾಜಕ್ಕೂ ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಛತ್ರಪತಿ ಶಾಹು ಮಹಾರಾಜರವರು ಕೊಲ್ಲಾಪುರ ಪ್ರಾಂತ್ಯದಲ್ಲಿ ಕುಣಬಿ ಮರಾಠಿ ಸಮುದಾಯಕ್ಕೆ ಸೇರಿದವರು. ಅಂದರೆ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಕುರುಬ ಸಮುದಾಯಕ್ಕೆ ಸೇರಿದಂಥ ಮಹಾರಾಜ ಅವರು ನಿಜವಾಗ್ಲೂ ಒಂದು ಅಂಬೇಡ್ಕರ್ ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಡುವ ಮೂಲಕ ಅವರನ್ನು ಫಾರಿನ್ನಲ್ಲಿ ಓದಲಿಕ್ಕೆ ಕಳಿಸ್ತಾರೆ. ನಿಜವಾಗ್ಲೂ ಕೂಡ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವತ್ತು ಅವರು ಅಂಬೇಡ್ಕರ್ ಅವರನ್ನು ಫಾರಿನ್ನಿಗೆ ಓದಲಿಕ್ಕೆ ಕಳಿಸಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಿಜವಾಗ್ಲೂ ಕೂಡ ಸಂವಿಧಾನವನ್ನು ಬರಲಿಕ್ಕೂ ಕೂಡ ಅಂಬೇಡ್ಕರ್ ಅವರಿಗೆ ಅವಕಾಶ ಸಿಗ್ತಿರಲಿಲ್ಲ. ಅಂಥ ಒಂದು ಚಾರಿತ್ರಿಕ ಕೆಲಸವನ್ನು ಮಾಡತಕ್ಕಂಥ ಛತ್ರಪತಿ ಶಾಹು ಮಹಾರಾಜರವರೇ ಭಾರತ ದೇಶದ ಎಲ್ಲ ಆಡಳಿತದಲ್ಲೂ ಕೂಡ ಆದರ್ಶ ಪುರುಷರವರು. ಅವರನ್ನು ಎಂದೂ ನಾವು ಮರೆಯುವಾಗಿಲ್ಲ. ಅವರು ಕಟ್ಟಿಕೊಟ್ಟಂಥ ಸತ್ಯಶೋಧಕ ಸಮಾಜ ಚಳುವಳಿ ಆಗಿರ್ಬೋದು, ಸಾವಿತ್ರಿ ಬಾಪುಲೆಯವರ ಶಿಕ್ಷಣ ಕ್ರಾಂತಿ ಆಗಿರ್ಬೋದು, ನಾಲ್ವಡಿ ಕೃಷ್ಣರಾಜ ಒಡೆಯವರ ಮೀಸಲಾತಿ ಕ್ರಾಂತಿ ಆಗಿರ್ಬೋದು, ಪೆರಿಯಾರ್ ರಾಮಸ್ವಾಮಿ ನಾಯಕರವರ ಮೌಢ್ಯ ವಿರೋಧಿ ಚಳುವಳಿ ಆಗಿರ್ಬೋದು, ನಾರಾಯಣ ಗುರು ಅವರ ಧಾರ್ಮಿಕ ಚಳುವಳಿ ಆಗಿರ್ಬೋದು, ಇದೆಲ್ಲವೂ ಕೂಡ ಭಾರತ ದೇಶದಲ್ಲಿ ಪ್ರಸ್ತುತ ಇತಿಹಾಸದಲ್ಲಿ ಅವೆಲ್ಲವೂ ಕೂಡ ದಾಖಲಾಗಿವೆ. ಆದ್ದರಿಂದ ಛತ್ರಪತಿ ಶಾಹು ಮಹಾರಾಜರವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನ ತಿಳಿಸುವುದರೊಂದಿಗೆ ಆ ಆದರ್ಶ ಪುರುಷರನ್ನು ನಾವು ಇಂದಿನ ಹೊಸ ತಲೆಮಾರಿಗೆ ನಾವು ಪರಿಚಯ ಮಾಡುವ ಮೂಲಕ ಮೀಸಲಾತಿ ಇರತಕ್ಕಂಥ ಒಂದು ಪರಿಕಲ್ಪನೆಯನ್ನು ಕೊಟ್ಟಂಥ ಆ ಮಹಾವ್ಯಕ್ತಿಗೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸುವ ಮೂಲಕ ನಿಜವಾಗ್ಲೂ ಕೂಡ ಎಂದೆಂದು ಆದರ್ಶನೀಯ ಪುರುಷ ಅಂತಕ್ಕಂಥ ಛತ್ರಪತಿ ಶಾಹು ಮಹಾರಾಜರವರು ಪ್ರತಿ ಈ ಭೂಮಿ ಇರೋರು ಕೂಡ ಅವರು ಆದರ್ಶ ಪುರುಷವಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಸಮಯದಲ್ಲಿ ಹೇಳ್ತಾ ಅವರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುವ ಮೂಲಕ ನಾನು ಛತ್ರಪತಿ ಶಾಹು ಮಹಾರಾಜರ ಪಾದಾರವಿಂದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಕಾಳಿಂಗ್ ಸ್ವಾಮಿ ಸಿದ್ಧಾರ್ಥ ಅವರೇ. ನಮಸ್ಕಾರ. ಥ್ಯಾಂಕ್ ಯು ಸರ್.